ಬಿಜೆಪಿ ರೆಬೆಲ್ಸ್ಗೆ ಟಕ್ಕರ್ ಕೊಡಲು ಇತ್ತ ಬಿವೈ ವಿಜಯೇಂದ್ರ ಬಣ ಸಿದ್ಧತೆಗಳನ್ನ ನಡೆಸಿಕೊಂಡಿದೆ. ಇವತ್ತು ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಸಭೆ ನಡೆಯಲಿದ್ದು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಿದ್ದಾರೆ. ಇಂದು ನಡೆಯುವ ಸಭೆಯಲ್ಲಿ ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಒತ್ತಾಯಗಳು ಕೇಳಿ ಬರಲಿವೆ. ದಾವಣಗೆರೆಯಲ್ಲಿ ಬಿಜೆಪಿ ಭಿನ್ನಮತೀಯರ ಸಭೆ ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗಿರುವಂಥದ್ದು. ನಿನ್ನೆಯೇ ದಾವಣಗೆರೆಗೆ ಆಗಮಿಸಿದ್ದಾರೆ ಮಾಜಿ ಶಾಸಕರು ಹಾಗೆ ಸಚಿವರೆಲ್ಲರೂ ಕೂಡ. ಇನ್ನು ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆಯಲಿದೆ. ಇನ್ನು ಸಭೆಯಲ್ಲಿ ಯತ್ನಾಳ್ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ದೆಹಲಿಗೂ ತೆರಳಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ದೂರು ಸಲ್ಲಿಸುವ ಬಗ್ಗೆ ಇವತ್ತಿನ ಸಭೆಯಲ್ಲಿ ತೀರ್ಮಾನ ತೆಗೆದುಕೊಳ್ಳುವ ಸಾಧ್ಯತೆ ಇರುವಂಥದ್ದು. ಹಾಗೆ ಯತ್ನಾಳ್ರನ್ನ ಉಚ್ಚಾಟಿಸಲು ಕೂಡ ನಿರ್ಣಯ ತೆಗೆದುಕೊಳ್ಳುವ ಸಾಧ್ಯತೆ ಇರುವಂಥದ್ದು. ಒಂದು ಹೈಕಮಾಂಡ್ ನಾಯಕರಲ್ಲಿ ಮನವಿ ಮಾಡ್ಕೊಳ್ತಾರಾ, ಅಂದರೆ ದೂರನ್ನು ಕೊಡ್ತಾರಾ, ಅಥವಾ ಪಕ್ಷ ಉಚ್ಚಾಟನೆಯ ಕುರಿತಾಗಿ ದೂರನ್ನ ಕೊಡ್ತಾರ? ಸದ್ಯಕ್ಕೆ ವಿಜಯೇಂದ್ರ ಬಣದ ಸ್ಟ್ರಾಟಜಿ ಏನಿದೆ? ಸೊ ಇವತ್ತಿನ ಈ ಒಂದು ಸಭೆಯಲ್ಲಿ ಏನೆಲ್ಲ ಚರ್ಚೆಗಳಾಗಲಿದೆ ಅನ್ನೋದರ ಕುರಿತಾಗಿ ಸಾಕಷ್ಟು ಕುತೂಹಲ ಮೂಡಿಸಿದೆ. ನಿನ್ನೆನೇ ದಾವಣಗೆರೆಗೆ ಆಗಮಿಸಿದ್ದಾರೆ ಮಾಜಿ ಶಾಸಕರು ಸಚಿವರೆಲ್ಲರೂ ಕೂಡ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಒಂದು ಸಭೆ ಕೂಡ ಶುರುವಾಗಲಿದೆ. ಈ ಸಭೆಯನ್ನ ಮಾಡಿ ಡೆಲ್ಲಿಗೆ ಹೋಗೋ ವಿಚಾರ ಕೂಡ ಇದೆ. ಈ ಸಭೆಯಲ್ಲಿ ಡಿಸೈಡ್ ಮಾಡ್ತೇವೆ. ಎಲ್ಲರೂ ಕಲಿತು ಡೆಲ್ಲಿಗೆ ಹೋಗಿ ಹೈಕಮಾಂಡ್ ಮೈಸೂರಲ್ಲಿ ಆಗಿದೆ, ಮೈಸೂರಲ್ಲಿ ಆದ್ಮೇಲೆ ದಾವಣಗೆರೆಯಲ್ಲಿ ಆಗ್ತದೆ ಸಮಾವೇಶ. ಹೌದು, ನಾವು ಮಾಜಿ ಶಾಸಕರಿಗೆಲ್ಲ ಸೇರಿ ಯತ್ನಾಳ್ ಅವ್ರ ವಿರುದ್ಧನೇ ಇದು 100%. ಯಾಕೆ ಅಂತಂದ್ರೆ ಅವ್ರು ಏನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವ್ರನ್ನ ಪಕ್ಷವನ್ನು ಕಷ್ಟಪಟ್ಟು ಎಷ್ಟೋ ವರ್ಷ ಕಷ್ಟಪಟ್ಟು ಪಾರ್ಟಿನ ಕಟ್ಟಿದಂಥ ಯಡಿಯೂರಪ್ಪ ಅವರ ವಿರುದ್ಧ ಮಾತಾಡ್ತಾ ಇದ್ದಾರೆ. ಅದು ನೀವು ಮಾಡ್ತಾ ಇರೋದು ತಪ್ಪು ಅಂತ ಹೇಳಲಿಕ್ಕೆ ನಾವು ಈ ಸಭೆ ಮಾಡ್ತಾ ಇದ್ದೀವಿ. ಮುಂದೆ ಕಾಂಗ್ರೆಸ್ ಅವ್ರನ್ನ ವಿಮರ್ಶೆ ಮಾಡೋದು ಬಿಟ್ಟು ನಮ್ಮ ಪಕ್ಷದವ್ರನ್ನೇ ವಿಮರ್ಶೆ ಮಾಡೋದು ಭಾಳ ದೊಡ್ಡ ತಪ್ಪು ಅಂತೇಳಿ ಅವರು ಮಂದಟ್ಟು ಮಾಡಲಿಕ್ಕೆ ನಾವು ಈ ಸಭೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಕಲ್ಲೇಶ್ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ. ಕಲ್ಲೇಶ್, ಬಿಜೆಪಿ ರೆಬೆಲ್ಸ್ಗೆ ಟಕ್ಕರ್ ಅನ್ನ ಕೊಡೋದಕ್ಕೆ ಈಗ ವಿಜೇಂದ್ರ ಬಣ ಸಿದ್ಧತೆಗಳನ್ನ ನಡೆಸಿಕೊಂಡಿದ್ದು ಇವತ್ತು ಸಭೆ ಕೂಡ ನಡೆಯಲಿದೆ. ಸೊ ಸಭೆಯಲ್ಲಿ ಒಂದು ಯತ್ನಾಳ್ ಉಚ್ಚಾಟನೆ, ಮತ್ತೊಂದು ದೆಹಲಿಗೆ ತೆರಳಿ ಯತ್ನಾಳ್ ವಿರುದ್ಧ ದೂರು, ಹಾಗೆ ಕ್ರಮಕ್ಕೆ ಒತ್ತಾಯ, ಸಾಕಷ್ಟು ಪಾಯಿಂಟ್ಗಳು ಕೂಡ ಚರ್ಚೆಗೀಡಾಗ್ತಾ ಇರುವಂಥದ್ದು. ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ, ಹಾಗೆ ಈ ಒಂದು ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಲಿದ್ದಾರೆ, ಓವರ್ ಆಲ್ ಡೀಟೇಲ್ಸ್? ಮಧು, ಏನಂದ್ರೆ ಬಿವೈ ವಿಜಯೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಆದಾಯಿಂದನೂ ಸಹ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಸಹ ಕಂಡು ಬರ್ತಿದ್ವು. ಏನು ಬಸವನಗೌಡ ಯತ್ನಾಳ್ ಅವರು ಏನು ಬಹಿರಂಗವಾಗಿಯೇ ಒಂದು ಬಿವೈ ವಿಜಯೇಂದ್ರ ಅವರ ಬಗ್ಗೆ ಸಾಕಷ್ಟು ಆರೋಪಗಳು ಮತ್ತು ದೂರುಗಳನ್ನ ಮಾಡ್ತಾ ಅವರ ವಿರುದ್ಧ ಹೇಳಿಕೆಗಳನ್ನ ನೀಡ್ತಾ ಇದ್ದು, ಈ ಹಿನ್ನೆಲೆಯಲ್ಲಿ ಬಿವೈ ವಿಜಯೇಂದ್ರ ಅವರ ಒಂದು ಪರವಾಗಿರುವಂತಹ ಒಂದು ಮಾಜಿ ಶಾಸಕರು ಹಾಗೂ ಕೆಲವು ನಾಯಕರು ದಾವಣಗೆರೆಯಲ್ಲಿ ನಿನ್ನೆಯಿಂದನೂ ಸಹ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಏನಂದ್ರೆ ಬಸವನಗೌಡ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬೇಕು ಎಂಬ ಒಂದು ನಿರ್ಣಯವನ್ನು ಕೈಗೊಳ್ಳಲು ಕೆಲವು ನಾಯಕರು ಈಗಾಗಲೇ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ. ಏನಂದ್ರೆ ವಿಜಯೇಂದ್ರ ಅವರ ನಾಯಕತ್ವವನ್ನ ಒಪ್ಪದೆ ಸಾಕಷ್ಟು ಮುಜುಗರವನ್ನ ತರ್ತಕ್ಕಂತ ಏನು ಯತ್ನಾಳ್ ಇದ್ದಾರೆ, ಇವರನ್ನ ಉಚ್ಚಾಟನೆ ಮಾಡಬೇಕು ಮತ್ತು ಪಕ್ಷದಿಂದ ಇವರನ್ನ ಹೊರಗಿಡಬೇಕು ಎಂಬ ಒಂದು ದಿಟ್ಟ ನಿರ್ಧಾರವನ್ನ ಕೈಗೊಳ್ಳುವ ದೃಷ್ಟಿಯಿಂದ ಮಾಜಿ ಶಾಸಕರಾದ ಎಂಪಿ ರೇಣುಕಾಚಾರ್ಯ ಹಾಗೂ ಸಂಪಂಗಿ ಸೇರಿದಂತೆ ಸಾಕಷ್ಟು ನಾಯಕರು ಸಹ ಒಂದು ಸಭೆಯನ್ನ ಮಾಡ್ತಿದ್ದಾರೆ. ದಾವಣಗೆರೆ ಸಮೀಪದ ದೊಡ್ಡಬಾತಿ ಎಂಬ ಗ್ರಾಮದ ಬಳಿ ಒಂದು ಸಭೆಯನ್ನ ನಡೆಸ್ತಾ ಇದ್ದು ಬಿವೈ ವಿಜಯೇಂದ್ರ ಅವರ ಪರವಾಗಿ ಒಂದು ಬ್ಯಾಟಿಂಗ್ ಅನ್ನ ಮಾಡ್ತಿದ್ದಾರೆ. ಶೀಘ್ರದಲ್ಲೇ ದೆಹಲಿಗೂ ಸಹ ಒಂದು ನಿಯೋಗವನ್ನ ತೆಗೆದುಕೊಂಡು ಹೋಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲೇಬೇಕು ಅಂತೇಳಿ ಸಹ ಇವರೊಂದು ನಿರ್ಧಾರವನ್ನ ಕೈಗೊಳ್ಳಲು ಸಭೆಯನ್ನ ನಡೆಸ್ತಾ ಇದ್ದಾರೆ. ಏನು ಬಿವೈ ವಿಜಯೇಂದ್ರ ಅವರ ನಾಯಕತ್ವದಲ್ಲೇ ನಾವು ಮುಂದಿನ ಒಂದು ಯಾವುದೇ ಒಂದು ಚುನಾವಣೆ ಬರಲಿ ಮತ್ತು ಪಕ್ಷವನ್ನ ಸಂಘಟನೆಯನ್ನ ಮಾಡಬೇಕು, ಇವರ ನಾಯಕತ್ವದಲ್ಲೇ ಸಹ ನಾವು ಬಿಜೆಪಿ ಪಕ್ಷವನ್ನ ಮತ್ತೆ ಅಧಿಕಾರಕ್ಕೆ ತರಬೇಕು ಅಂತೇಳಿ
ಎಲ್ಲ ಮಾಜಿ ಸಚಿವರು ಮತ್ತು ಮಾಜಿ ಶಾಸಕರು ಈ ಒಂದು ಸಭೆಯಲ್ಲಿ ಒಂದು ಸುದೀರ್ಘವಾದ ಚರ್ಚೆಯನ್ನ ಮಾಡ್ತಿದ್ದಾರೆ ಮತ್ತು ದೆಹಲಿಯಲ್ಲಿ ನಾಯಕರನ್ನ ಯಾವ ರೀತಿ ಭೇಟಿಯಾಗಬೇಕು ಮತ್ತು ಅವರಿಗೆ ಯಾವ ರೀತಿ ಇವರನ್ನ ಉಚ್ಚಾಟನೆ ಮಾಡುವ ಕುರಿತಂತೆ ಯಾವ ನಿರ್ಣಯವನ್ನ ಕೈಗೊಳ್ಳಬೇಕು ಎಂಬುದರ ಕುರಿತಂತೆ ಸುದೀರ್ಘ ಒಂದು ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ ಮಧು. ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕಲ್ಲೇಶ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.